ಅವಹೇಳನಕಾರಿ ಪೋಸ್ಟ್ ಮಾಡಿದ್ದು ತಪ್ಪು, ಆತನ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಹೇಳೋದ್ರಲ್ಲಿ ತಪ್ಪಿಲ್ಲ. ಆದ್ರೆ ಗಲಭೆ ಎಬ್ಬಿಸಿದ್ರಲ್ಲ, ಇದರ ಬಗ್ಗೆ ಯಾಕೆ ನಾಯಕರು ಮಾತಾಡ್ತಾ ಇಲ್ಲ? ಈ ಗಲಭೆ ಪ್ರಕರಣ ರಾಜಕೀಯ ತಿರುವು ಪಡೆದುಕೊಳ್ತು. ಒಬ್ಬೊಬ್ಬರು ನಾಯಕರು ಎಂಟ್ರಿ ಕೊಟ್ಟರು, ತಮಗಿಷ್ಟದ ಹೇಳಿಕೆಗಳನ್ನ ಕೊಡೋದಕ್ಕೆ ಶುರು ಮಾಡಿದ್ರು. ಅದರಲ್ಲಿ ಎಂ ಲಕ್ಷ್ಮಣ್ ಪ್ರಮುಖವಾಗಿ ಮೊದಲ ರಿಯಾಕ್ಷನ್ ಹೇಗಿತ್ತು ಅಂದ್ರೆ RSS ನವರ ಕೈವಾಡ ಇದೆ, ಅಲ್ಲಿ ಬಂದವರೆಲ್ಲ RSS ನವರು ಅನ್ನುವಂತ ಪ್ರಮುಖ ಆರೋಪ ಮಾಡಿದ್ರು. ಈಗ ಹೇಳ್ತಿದ್ದಾರೆ 1000ಕ್ಕೂ ಹೆಚ್ಚು ಜನ ಇರ್ಲೇ ಇಲ್ಲ, ಅದು ಹೇಗ್ರಿ ನೀವು 1000 ಜನ ಅಂತ ಉಲ್ಲೇಖ ಮಾಡಿದ್ದೀರಿ ಅಂತ. ಎಂ ಲಕ್ಷ್ಮಣ್ ಅವರು ಯಾಕೆ ಹೇಳಿಕೆ ಕೊಡ್ತಿದ್ದಾರೆ? ಯಾರನ್ನ ಬಚಾವ್ ಮಾಡೋದಕ್ಕೆ ಹೇಳಿಕೆ ಕೊಡ್ತಿದ್ದಾರೆ? ಯಾರ ಪರವಾಗಿ ಬ್ಯಾಟ್ ಮಾಡ್ತಾ ಇದ್ದಾರೆ? ಇದೆಲ್ಲವೂ ಕೂಡ ಪ್ರಶ್ನೆ ಆಗ್ತಾ ಇದೆ. ಮೋಸ್ಟ್ಲಿ ಅದಕ್ಕೆಲ್ಲದಕ್ಕೂ ಎಂ ಲಕ್ಷ್ಮಣ್ ಅವರೇ ಉತ್ತರ ಕೊಡಬೇಕು ಅಂತ ಅನ್ಸುತ್ತೆ. ಈ ಪೊಲೀಸ್ನವರಿಗೆ ಕಾಮನ್ ಸೆನ್ಸ್ ಐತೆ ಇಲ್ಲ ನನಗೆ ಗೊತ್ತಿಲ್ಲ. ಉದಯಗಿರಿ ಇರ್ತಕ್ಕಂಥದ್ದು 100% ಮುಸ್ಲಿಂ ಪಾಪ್ಯುಲೇಷನ್ ಏರಿಯಾ. ಅವನೊಬ್ಬನ್ ತಗೊಂಡೋಗಿ ಆ ಸ್ಟೇಷನ್ಗೆ ಯಾಕೆ ಕರ್ಕೊಂಡು ಹೋಗ್ಬೇಕು? ಬೇರೆ ಸ್ಟೇಷನ್ಗಳು ಇರೋದಿಲ್ಲ ಇವ್ರಿಗೇನು ಕಾಮನ್ ಸೆನ್ಸ್ ಇದೆಯಾ ಪೊಲೀಸ್ನವ್ರಿಗೆ? ಸೊ ನನಗಂತೂ ಕೂಡ ಈ ಆಡಳಿತ ನಡೆಸೋದು ಬರೀ ಮಂತ್ರಿಗಳು ಮಾಡ್ತಾರೆ ಅಂತಲ್ಲ, ಈ ಬ್ಯೂರೋಕ್ರಾಟ್ಸ್ ಏನಿದ್ದಾರೆ ಅವ್ರಿಗೆ ಕಾಮನ್ ಸೆನ್ಸ್ ಇರಬೇಕು. ಅವ್ರಿಗೆ ಯಾರು ಪ್ರಚೋದನಕಾರಿ ಭಾಷಣಗಳು ಮಾಡ್ಯಾರೋ ಅಥವಾ ಯಾರು ಪಿತೂರಿ ನಡೆಸಿದಾರೋ ಅಂತವ್ರನ್ನ ಪತ್ತೆ ಹಚ್ಚುವಂತ ಕೆಲಸ ಪೊಲೀಸ್ ಇಲಾಖೆ ಮಾಡ್ತಾರೆ. ಪೊಲೀಸರಿಂದ ವಿಳಂಬ ಅಂತ ಹೇಳಿದ್ರು ಸರ್, ಅಂದ್ರೆ ವಿಳಂಬ ಮಾಡಿ ತಪ್ಪು ಮಾಡಿದ್ದಾರೆ ಅಂತ ಪೊಲೀಸ್ ಪ್ರಕರಣದಲ್ಲಿ. ನೋಡಿ, ನನ್ನ ಮಾತಿನ ಅರ್ಥ ಅಥವಾ ತಪ್ಪರ್ಥ ನೀವು ಗ್ರಹಿಸ್ಕೊಳಕ್ ಹೋಗ್ಬೇಡಿ. ದೂರು ಕೊಟ್ಟಂತಹ ಸಂದರ್ಭಕ್ಕೆ ಬೆಳಗ್ಗೆ ಸುಮಾರು 10 ಕಾಲಿನಲ್ಲಿ ದೂರನ್ನ ಕೊಟ್ಟಿರ್ತಾರೆ. ಸಂಜೆ 5 ಗಂಟೆವರೆಗೂ FIR ಆಗಿರಲ್ಲ. ನಾನು 1000 ಜನ ಇದಾರ ಅಲ್ಲಿ ನಿಮಗಿರೋದ? ಅಲ್ಲ FIR ಇದೆ. ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ, ದಯಮಾಡಿ 1000 ಜನ ಇದಾರ? 1000 ಜನ ಇದ್ರ ಅಲ್ಲಿ? 1000 ಜನ ಇದಾರ? 1000 ಜನ ತೋರಿಸ್ತಿರ ತಾವು ವಿಡಿಯೋದಲ್ಲಿ ಕೌಂಟ್ ಮಾಡ್ಬಿಡೋಣ ಅಂತ? ಅಲ್ಲಲ್ಲ, ಸುಳ್ಳು ಅಂತ ಹೇಳ್ತಾ ಇದ್ದೀನಿ ನಾನು. 1000 ಜನ ಅನ್ನುವಂಥದ್ದು ಇದೆಯಾ? ಎಲ್ಲದು 1000 ಜನ ಅಂತ ಇದಾರ? ತೋರಿಸ್ತೀರಾ? ಅಲ್ಲಲ್ಲ, FIR ಸುಳ್ಳು ಅಂದ್ರೆ 1000 ಜನ ಎಲ್ಲಿ ತೋರಿಸಿ ಸರ್? 1000 ಜನ ಅಲ್ಲಲ್ಲ, ಈ ಕಲ್ಲು ತೂರಾಟದಲ್ಲಿ ಭಾಗಿಯಾಗಿರುವ ಸಂಖ್ಯೆ ಅಪ್ರಾಕ್ಸಿಮೇಟ್ಲಿ 1000 ಪೀಪಲ್ ಅಂತ ಹಾಕಿದ್ದಾರೆ. 1000 ಜನ ಕಲ್ಲು ತೂರಾಟ ಮಾಡಿದಾರ? ಅದೇ ಬಂದಿದೆ ಯಾರೋ ಒತ್ತಡ ಇರ್ಬೋದು, ಗೊತ್ತಿಲ್ಲ. BJP ಅವರು ಒತ್ತಡ. ಅದನ್ನೇ ನಾನು ಹೇಳ್ತಾರೋ, ನಮ್ಮದೇ ಸರ್ಕಾರ ಇದ್ರು ಒತ್ತಡಕ್ಕೊಳಗಾಗಿ ನೀವು ಕೆಲಸ ಮಾಡಬೇಡಿ. ದಯಮಾಡಿ ಯಾರು ಅಪರಾಧವನ್ನ ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಕೊಡುವಂಥದಕ್ಕೆ ನಮ್ಮದು ಅಭ್ಯಂತರ ಇಲ್ಲ. ಅವಹೇಳನಕಾರಿ ಪೋಸ್ಟ್ ಮಾಡಿದ್ದು ತಪ್ಪು, ಆತನ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಹೇಳೋದ್ರಲ್ಲಿ ತಪ್ಪಿಲ್ಲ. ಆದ್ರೆ ಗಲಭೆ ಎಬ್ಬಿಸಿದ್ರಲ್ಲ, ಇದರ ಬಗ್ಗೆ ಯಾಕೆ ನಾಯಕರು ಮಾತಾಡ್ತಾ ಇಲ್ಲ? ಈ ಗಲಭೆ ಪ್ರಕರಣ ರಾಜಕೀಯ ತಿರುವು ಪಡೆದುಕೊಳ್ತು. ಒಬ್ಬೊಬ್ಬರು ನಾಯಕರು ಎಂಟ್ರಿ ಕೊಟ್ಟರು, ತಮಗಿಷ್ಟದ ಹೇಳಿಕೆಗಳನ್ನ ಕೊಡೋದಕ್ಕೆ ಶುರು ಮಾಡಿದ್ರು. ಅದರಲ್ಲಿ ಎಂ ಲಕ್ಷ್ಮಣ್ ಪ್ರಮುಖವಾಗಿ ಮೊದಲ ರಿಯಾಕ್ಷನ್ ಹೇಗಿತ್ತು ಅಂದ್ರೆ RSS ನವರ ಕೈವಾಡ ಇದೆ, ಅಲ್ಲಿ ಬಂದವರೆಲ್ಲ RSS ನವರು ಅನ್ನುವಂತ ಪ್ರಮುಖ ಆರೋಪ ಮಾಡಿದ್ರು. ಈಗ ಹೇಳ್ತಿದ್ದಾರೆ 1000ಕ್ಕೂ ಹೆಚ್ಚು ಜನ ಇರ್ಲೇ ಇಲ್ಲ, ಅದು ಹೇಗ್ರಿ ನೀವು 1000 ಜನ ಅಂತ ಉಲ್ಲೇಖ ಮಾಡಿದ್ದೀರಿ ಅಂತ. ಎಂ ಲಕ್ಷ್ಮಣ್ ಅವರು ಯಾಕೆ ಹೇಳಿಕೆ ಕೊಡ್ತಿದ್ದಾರೆ? ಯಾರನ್ನ ಬಚಾವ್ ಮಾಡೋದಕ್ಕೆ ಹೇಳಿಕೆ ಕೊಡ್ತಿದ್ದಾರೆ? ಯಾರ ಪರವಾಗಿ ಬ್ಯಾಟ್ ಮಾಡ್ತಾ ಇದ್ದಾರೆ? ಇದೆಲ್ಲವೂ ಕೂಡ ಪ್ರಶ್ನೆ ಆಗ್ತಾ ಇದೆ. ಮೋಸ್ಟ್ಲಿ ಅದಕ್ಕೆಲ್ಲದಕ್ಕೂ ಎಂ ಲಕ್ಷ್ಮಣ್ ಅವರೇ ಉತ್ತರ ಕೊಡಬೇಕು ಅಂತ ಅನ್ಸುತ್ತೆ. ಈ ಪೊಲೀಸ್ನವರಿಗೆ ಕಾಮನ್ ಸೆನ್ಸ್ ಐತೆ ಇಲ್ಲ ನನಗೆ ಗೊತ್ತಿಲ್ಲ. ಉದಯಗಿರಿ ಇರ್ತಕ್ಕಂಥದ್ದು 100% ಮುಸ್ಲಿಂ ಪಾಪ್ಯುಲೇಷನ್ ಏರಿಯಾ. ಅವನೊಬ್ಬನ್ ತಗೊಂಡೋಗಿ ಆ ಸ್ಟೇಷನ್ಗೆ ಯಾಕೆ ಕರ್ಕೊಂಡು ಹೋಗ್ಬೇಕು? ಬೇರೆ ಸ್ಟೇಷನ್ಗಳು ಇರೋದಿಲ್ಲ ಇವ್ರಿಗೇನು ಕಾಮನ್ ಸೆನ್ಸ್ ಇದೆಯಾ ಪೊಲೀಸ್ನವ್ರಿಗೆ? ಸೊ ನನಗಂತೂ ಕೂಡ ಈ ಆಡಳಿತ ನಡೆಸೋದು ಬರೀ ಮಂತ್ರಿಗಳು ಮಾಡ್ತಾರೆ ಅಂತಲ್ಲ, ಈ ಬ್ಯೂರೋಕ್ರಾಟ್ಸ್ ಏನಿದ್ದಾರೆ ಅವ್ರಿಗೆ ಕಾಮನ್ ಸೆನ್ಸ್ ಇರಬೇಕು. ಅವ್ರಿಗೆ ಯಾರು ಪ್ರಚೋದನಕಾರಿ ಭಾಷಣಗಳು ಮಾಡ್ಯಾರೋ ಅಥವಾ ಯಾರು ಪಿತೂರಿ ನಡೆಸಿದಾರೋ ಅಂತವ್ರನ್ನ ಪತ್ತೆ ಹಚ್ಚುವಂತ ಕೆಲಸ ಪೊಲೀಸ್ ಇಲಾಖೆ ಮಾಡ್ತಾರೆ. ಪೊಲೀಸರಿಂದ ವಿಳಂಬ ಅಂತ ಹೇಳಿದ್ರು ಸರ್, ಅಂದ್ರೆ ವಿಳಂಬ ಮಾಡಿ ತಪ್ಪು ಮಾಡಿದ್ದಾರೆ ಅಂತ ಪೊಲೀಸ್ ಪ್ರಕರಣದಲ್ಲಿ. ನೋಡಿ, ನನ್ನ ಮಾತಿನ ಅರ್ಥ ಅಥವಾ ತಪ್ಪರ್ಥ ನೀವು ಗ್ರಹಿಸ್ಕೊಳಕ್ ಹೋಗ್ಬೇಡಿ. ದೂರು ಕೊಟ್ಟಂತಹ ಸಂದರ್ಭಕ್ಕೆ ಬೆಳಗ್ಗೆ ಸುಮಾರು 10 ಕಾಲಿನಲ್ಲಿ ದೂರನ್ನ ಕೊಟ್ಟಿರ್ತಾರೆ. ಸಂಜೆ 5 ಗಂಟೆವರೆಗೂ FIR ಆಗಿರಲ್ಲ. ನಾನು 1000 ಜನ ಇದಾರ ಅಲ್ಲಿ ನಿಮಗಿರೋದ? ಅಲ್ಲ FIR ಇದೆ. ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ, ದಯಮಾಡಿ 1000 ಜನ ಇದಾರ? 1000 ಜನ ಇದ್ರ ಅಲ್ಲಿ? 1000 ಜನ ಇದಾರ? 1000 ಜನ ತೋರಿಸ್ತೀರ ತಾವು ವಿಡಿಯೋದಲ್ಲಿ ಕೌಂಟ್ ಮಾಡ್ಬಿಡೋಣ ಅಂತ? ಅಲ್ಲಲ್ಲ, ಸುಳ್ಳು ಅಂತ ಹೇಳ್ತಾ ಇದ್ದೀನಿ ನಾನು. 1000 ಜನ ಅನ್ನುವಂಥದ್ದು ಇದೆಯಾ? ಎಲ್ಲದು 1000 ಜನ ಅಂತ ಇದಾರ? ತೋರಿಸ್ತೀರಾ? ಅಲ್ಲಲ್ಲ, FIR ಸುಳ್ಳು ಅಂದ್ರೆ 1000 ಜನ ಎಲ್ಲಿ ತೋರಿಸಿ ಸರ್? 1000 ಜನ ಅಲ್ಲಲ್ಲ, ಈ ಕಲ್ಲು ತೂರಾಟದಲ್ಲಿ ಭಾಗಿಯಾಗಿರುವ ಸಂಖ್ಯೆ ಅಪ್ರಾಕ್ಸಿಮೇಟ್ಲಿ 1000 ಪೀಪಲ್ ಅಂತ ಹಾಕಿದ್ದಾರೆ. 1000 ಜನ ಕಲ್ಲು ತೂರಾಟ ಮಾಡಿದಾರ? ಅದೇ ಬಂದಿದೆ ಯಾರೋ ಒತ್ತಡ ಇರ್ಬೋದು, ಗೊತ್ತಿಲ್ಲ. BJP ಅವರು ಒತ್ತಡ. ಅದನ್ನೇ ನಾನು ಹೇಳ್ತಾರೋ, ನಮ್ಮದೇ ಸರ್ಕಾರ ಇದ್ರು ಒತ್ತಡಕ್ಕೊಳಗಾಗಿ ನೀವು ಕೆಲಸ ಮಾಡಬೇಡಿ. ದಯಮಾಡಿ ಯಾರು ಅಪರಾಧವನ್ನ
ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಕೊಡುವಂಥದಕ್ಕೆ ನಮ್ಮದು ಅಭ್ಯಂತರ ಇಲ್ಲ. ಅವಹೇಳನಕಾರಿ ಪೋಸ್ಟ್ ಮಾಡಿದ್ದು ತಪ್ಪು, ಆತನ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಹೇಳೋದ್ರಲ್ಲಿ ತಪ್ಪಿಲ್ಲ. ಆದ್ರೆ ಗಲಭೆ ಎಬ್ಬಿಸಿದ್ರಲ್ಲ, ಇದರ ಬಗ್ಗೆ ಯಾಕೆ ನಾಯಕರು ಮಾತಾಡ್ತಾ ಇಲ್ಲ? ಈ ಗಲಭೆ ಪ್ರಕರಣ ರಾಜಕೀಯ ತಿರುವು ಪಡೆದುಕೊಳ್ತು. ಒಬ್ಬೊಬ್ರು ನಾಯಕರು ಎಂಟ್ರಿ ಕೊಟ್ಟರು, ತಮಗಿಷ್ಟದ ಹೇಳಿಕೆಗಳನ್ನ ಕೊಡೋದಕ್ಕೆ ಶುರು ಮಾಡಿದ್ರು. ಅದರಲ್ಲಿ ಎಂ ಲಕ್ಷ್ಮಣ್ ಪ್ರಮುಖವಾಗಿ ಮೊದಲ ರಿಯಾಕ್ಷನ್ ಹೇಗಿತ್ತು ಅಂದ್ರೆ RSS ನವರ ಕೈವಾಡ ಇದೆ, ಅಲ್ಲಿ ಬಂದವರೆಲ್ಲ RSS ನವರು ಅನ್ನುವಂತ ಪ್ರಮುಖ ಆರೋಪ ಮಾಡಿದ್ರು. ಈಗ ಹೇಳ್ತಿದ್ದಾರೆ 1000ಕ್ಕೂ ಹೆಚ್ಚು ಜನ ಇರ್ಲೇ ಇಲ್ಲ, ಅದು ಹೇಗ್ರಿ ನೀವು 1000 ಜನ ಅಂತ ಉಲ್ಲೇಖ ಮಾಡಿದ್ದೀರಿ ಅಂತ. ಎಂ ಲಕ್ಷ್ಮಣ್ ಅವರು ಯಾಕೆ ಈ ಹೇಳಿಕೆ ಕೊಡ್ತಿದ್ದಾರೆ? ಯಾರನ್ನ ಬಚಾವ್ ಮಾಡೋದಕ್ಕೆ ಹೇಳಿಕೆ ಕೊಡ್ತಿದ್ದಾರೆ? ಯಾರ ಪರವಾಗಿ ಬ್ಯಾಟ್ ಮಾಡ್ತಾ ಇದ್ದಾರೆ? ಇದೆಲ್ಲವೂ ಕೂಡ ಪ್ರಶ್ನೆ ಆಗ್ತಾ ಇದೆ. ಮೋಸ್ಟ್ಲಿ ಅದಕ್ಕೆಲ್ಲದಕ್ಕೂ ಎಂ ಲಕ್ಷ್ಮಣ್ ಅವರೇ ಉತ್ತರ ಕೊಡಬೇಕು ಅಂತ ಅನ್ಸುತ್ತೆ. ಈ ಪೊಲೀಸ್ನವ್ರಿಗೆ ಕಾಮನ್ ಸೆನ್ಸ್ ಐತೆ ಇಲ್ಲ ನನಗೆ ಗೊತ್ತಿಲ್ಲ. ಉದಯಗಿರಿ ಇರ್ತಕ್ಕಂಥದ್ದು 100% ಮುಸ್ಲಿಂ ಪಾಪ್ಯುಲೇಷನ್ ಏರಿಯಾ. ಅವನೊಬ್ಬನ್ ತಗೊಂಡೋಗಿ ಆ ಸ್ಟೇಷನ್ಗೆ ಯಾಕೆ ಕರ್ಕೊಂಡು ಹೋಗ್ಬೇಕು? ಬೇರೆ ಸ್ಟೇಷನ್ಗಳು ಇರೋದಿಲ್ಲ ಇವ್ರಿಗೇನು ಕಾಮನ್ ಸೆನ್ಸ್ ಇದೆಯಾ ಪೊಲೀಸ್ನವ್ರಿಗೆ? ಸೊ ನನಗಂತೂ ಕೂಡ ಈ ಆಡಳಿತ ನಡೆಸೋದು ಬರೀ ಮಂತ್ರಿಗಳು ಮಾಡ್ತಾರೆ ಅಂತಲ್ಲ, ಈ ಬ್ಯೂರೋಕ್ರಾಟ್ಸ್ ಏನಿದ್ದಾರೆ ಅವ್ರಿಗೆ ಕಾಮನ್ ಸೆನ್ಸ್ ಇರಬೇಕು. ಅವ್ರಿಗೆ ಯಾರು ಪ್ರಚೋದನಕಾರಿ ಭಾಷಣಗಳು ಮಾಡ್ಯಾರೋ ಅಥವಾ ಯಾರು ಪಿತೂರಿ ನಡೆಸಿದಾರೋ ಅಂತವ್ರನ್ನ ಪತ್ತೆ ಹಚ್ಚುವಂತ ಕೆಲಸ ಪೊಲೀಸ್ ಇಲಾಖೆ ಮಾಡ್ತಾರೆ. ಪೊಲೀಸರಿಂದ ವಿಳಂಬ ಅಂತ ಹೇಳಿದ್ರು ಸರ್, ಅಂದ್ರೆ ವಿಳಂಬ ಮಾಡಿ ತಪ್ಪು ಮಾಡಿದ್ದಾರೆ ಅಂದ್ರೆ ಪೊಲೀಸ್ ಪ್ರಕರಣದಲ್ಲಿ. ನೋಡಿ, ನನ್ನ ಮಾತಿನ ಅರ್ಥ ಅಥವಾ ತಪ್ಪರ್ಥ ನೀವು ಗ್ರಹಿಸ್ಕೊಳಕ್ ಹೋಗ್ಬೇಡಿ. ದೂರು ಕೊಟ್ಟಂತಹ ಸಂದರ್ಭಕ್ಕೆ ಬೆಳಗ್ಗೆ ಸುಮಾರು 10 ಕಾಲಿನಲ್ಲಿ ದೂರನ್ನ ಕೊಟ್ಟಿರ್ತಾರೆ. ಸಂಜೆ 5 ಗಂಟೆವರೆಗೂ FIR ಆಗಿರಲ್ಲ. ನಾನು 1,000 ಜನ ಇದಾರ ಅಲ್ಲಿ ನಿಮಗಿರೋದ? ಅಲ್ಲ FIR ಇದೆ. ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ, ದಯಮಾಡಿ 1,000 ಜನ ಇದಾರ? 1,000 ಜನ ಇದ್ರ ಅಲ್ಲಿ? 1,000 ಜನ ಇದಾರ? 1,000 ಜನ ತೋರಿಸ್ತಿರೋ ತಾವು ವಿಡಿಯೋದಲ್ಲಿ ಕೌಂಟ್ ಮಾಡ್ಬಿಡೋಣ ಅಂತ? ಅಲ್ಲಲ್ಲ, ಸುಳ್ಳು ಅಂತ ಹೇಳ್ತಾ ಇದ್ದೀನಿ ನಾನು. 1,000 ಜನ ಅನ್ನುವಂಥದ್ದು ಇದೆಯಾ? ಎಲ್ಲದು 1,000 ಜನ ಅಂತ ಇದಾರೆ ತೋರಿಸ್ತೀರಾ? ಅಲ್ಲಲ್ಲ, FIR ಸುಳ್ಳು ಅಂದ್ರೆ 1,000 ಜನ ಎಲ್ಲಿ ತೋರಿಸಿ ಸರ್? 1,000 ಜನ ಅಲ್ಲಲ್ಲ, ಈ ಕಲ್ಲು ತೂರಾಟದಲ್ಲಿ ಭಾಗಿಯಾಗಿರುವ ಸಂಖ್ಯೆ ಅಪ್ರಾಕ್ಸಿಮೇಟ್ಲಿ 1,000 ಪೀಪಲ್ ಅಂತ ಹಾಕಿದ್ದಾರೆ. 1,000 ಜನ ಕಲ್ಲು ತೂರಾಟ ಮಾಡಿದಾರ? ಅದೇ ಬಂದಿದೆ ಯಾರೋ ಒತ್ತಡ ಇರ್ಬೋದು, ಗೊತ್ತಿಲ್ಲ. ಗೊತ್ತಿಲ್ಲ, BJP ಅವ್ರ ಒತ್ತಡ. ಅದನ್ನೇ ನಾನು ಹೇಳ್ತಾ ಇರೋ, ನಮ್ಮದೇ ಸರ್ಕಾರ ಇದ್ರೂ ಒತ್ತಡಕ್ಕೆ ಒಳಗಾಗಿ ನೀವು ಕೆಲಸ ಮಾಡಬೇಡಿ. ದಯಮಾಡಿ ಯಾರು ಅಪರಾಧವನ್ನ ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಕೊಡುವಂಥದಕ್ಕೆ ನಮ್ಮದು ಅಭ್ಯಂತರ ಇಲ್ಲ. ಅವಹೇಳನಕಾರಿ ಪೋಸ್ಟ್ ಮಾಡಿದ್ದು ತಪ್ಪು, ಆತನ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಹೇಳೋದ್ರಲ್ಲಿ ತಪ್ಪಿಲ್ಲ. ಆದ್ರೆ ಗಲಭೆ ಎಬ್ಬಿಸಿದ್ರಲ್ಲ, ಇದರ ಬಗ್ಗೆ ಯಾಕೆ ನಾಯಕರು ಮಾತಾಡ್ತಾ ಇಲ್ಲ? ಈ ಗಲಭೆ ಪ್ರಕರಣ ರಾಜಕೀಯ ತಿರುವು ಪಡೆದುಕೊಳ್ತು. ಒಬ್ಬೊಬ್ರು ನಾಯಕರು ಎಂಟ್ರಿ ಕೊಟ್ಟರು, ತಮಗಿಷ್ಟದ ಹೇಳಿಕೆಗಳನ್ನ ಕೊಡೋದಕ್ಕೆ ಶುರು ಮಾಡಿದ್ರು. ಅದರಲ್ಲಿ ಎಂ ಲಕ್ಷ್ಮಣ್ ಪ್ರಮುಖವಾಗಿ ಮೊದಲ ರಿಯಾಕ್ಷನ್ ಹೇಗಿತ್ತು ಅಂದ್ರೆ RSS ನವರ ಕೈವಾಡ ಇದೆ, ಅಲ್ಲಿ ಬಂದವರೆಲ್ಲ RSS ನವರು ಅನ್ನುವಂತ ಪ್ರಮುಖ ಆರೋಪ ಮಾಡಿದ್ರು.